ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಈ ಬಾರಿಯ ಬ್ರಹ್ಮಕಲಶೋತ್ಸವ ಎಷ್ಟು ವಿಭಿನ್ನತೆಗಳಿಗೆ ಸಾಕ್ಷಿಯಾಗಲಿಕ್ಕಿದೆ ಅಂತ ಹೇಳಿದ್ರೆ, ಅನ್ನಪೂರ್ಣೇಶ್ವರಿ, ಅನ್ನ ನೀಡುವ ಅನ್ನಪೂರ್ಣೇಶ್ವರಿಗೆ ಒಂದು ಅರಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದು ಬೇರಾರು ಅಲ್ಲ, ಹಲವಾರು ವಿಭಿನ್ನತೆಗಳಿಗೆ ಸಾಕ್ಷಿಯಾಗಿರುವಂತಹ ವ್ಯಕ್ತಿ, ಹಲವಾರು ಸಮಾಜ ಸೇವೆ ಮೂಲಕ ಅನೇಕರ ಮನೆಗಳನ್ನು ಬೆಳಗಿರುವಂಥ ವ್ಯಕ್ತಿ, ವಾಸ್ತುಶಿಲ್ಪಕ್ಕೆ ಅವರೇ ಒಂದು ಮುಖ್ಯಸ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ವಿಭಿನ್ನತೆಗಳನ್ನು ಒಂದುಗೂಡಿಸುವಂಥ ವ್ಯಕ್ತಿ, ಕಲೆಗೆ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಬೇರಾರು ಅಲ್ಲ, ನಮ್ಮ ಉಜಿರೆಯ ಬದುಕು ಕಟ್ಟೋಣ ಬನ್ನಿಯ ಸಂಸ್ಥಾಪಕರಾಗಿರುವಂತಹ, ಬದುಕು ಕಟ್ಟೋಣ ಬನ್ನಿ ಮೂಲಕ ಅನೇಕ ಮನೆಗಳಿಗೆ ಬೆಳಕಾಗಿರುವಂತಹ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ವಿಭಿನ್ನತೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಒಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಅನ್ನ ಕೊಡುವಂಥ ಅನ್ನಪೂರ್ಣೇಶ್ವರಿಗೆ ಒಂದು ದೊಡ್ಡ ಅರಮನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲೇ ಮೊದಲ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಲ್ವಾ? ಖಂಡಿತವಾಗ್ಲೂ. ಯಾಕೆಂತ ಹೇಳಿದರೆ ಬ್ರಹ್ಮಕಲಶದಲ್ಲಿ ಒಂದು ಕಡೆ ದೇವರಿಗೆ ಉತ್ಸವ ಅಂತ ಹೇಳಿದರೆ ದೇವರಿಗೆ 12 ವರ್ಷಕ್ಕೊಮ್ಮೆ ನಡೆಯುವಂಥ ಬ್ರಹ್ಮಕಲಶೆಯನ್ನು ಬಹಳ ಮಹತ್ವ ಪಡೀತದೆ. ಯಾಕಂದರೆ ದೇವರನ್ನು ಪುನರ್ಪ್ರತಿಷ್ಠೆ ಮಾಡುವಂಥದ್ದು ಅಷ್ಟಬಂಧ ಬ್ರಹ್ಮಕಲಶ 12 ವರ್ಷಕ್ಕೊಮ್ಮೆ ನಡೆದಿದೆ. ಆ ಬ್ರಹ್ಮಕಲಶದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಏನು ಅಂತ ಹೇಳಿದರೆ ಅನ್ನ ಸಂತರ್ಪಣೆ, ಸಾರ್ವಜನಿಕ ಅನ್ನದ ಬಂದಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ವಿತರಣೆ ಮಾಡುವಂಥ ಆ ಅನ್ನಕ್ಕೊಂದು ಮಹತ್ವ ಉಂಟು. ಯಾಕಂದರೆ ಅನ್ನಪೂರ್ಣೇಶ್ವರಿ ಬಂದಲ್ಲಿ ನೆಲೆ ನಿಲ್ತಾಳೆ. ಆ ಅನ್ನದಾನವನ್ನು ಅನ್ನಪೂರ್ಣೇಶ್ವರಿ ಮಾಡ್ತಾಳೆ ಅಂತೇಳಿ. ಯಾಕಂದರೆ ಸಾವಿರಾರು ಲಕ್ಷಾಂತರ ಮಂದಿ ಅನ್ನದಾನಕ್ಕೆ ಬಂದಾಗ ಅಲ್ಲಿ ಎಲ್ಲಿಯೂ ಕೂಡ ಕೊರತೆ ಆಗದಾಗೆ ಅಲ್ಲಿ ನಿಭಾಯಿಸುವವಳು ಅನ್ನಪೂರ್ಣೇಶ್ವರಿ. ಆ ಅನ್ನಪೂರ್ಣೇಶ್ವರಿಯನ್ನು ನಾವು ಅನ್ನದ ಏನು ಛತ್ರ ಉಂಟು, ಸುಪ್ರಭಾ ಎನ್ನುವಂಥ ಅನ್ನ ಛತ್ರದಲ್ಲಿ ಅದನ್ನು ನಿರ್ಮಾಣ ಮಾಡಿದೆ. ಬಹುಶಃ ಇದರ ಹೆಸರೇನು? ಸುಪ್ರಭಾ ಎನ್ನುವಂಥ ಹೆಸರಿಂದ ಈ ಅನ್ನಪೂರ್ಣ ಛತ್ರವನ್ನು ಕರೀಲಿಕ್ಕಾಗುತ್ತೆ. ಓಕೆ. ಸೊ ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಎಂಥ ಒಂದು ವಿಶೇಷತೆಯಾದಂತಹ ಒಂದು ಅನ್ನ ಛತ್ರವನ್ನು ನಿರ್ಮಿಸ್ತಾರೆ ಅಂತ ಅನಿಸುತ್ತೆ. ಏನು ವಿಶೇಷತೆ ಇದರಲ್ಲಿ ನಾವು ಕಾಣ್ಬೋದು ಅಂತ? ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ನಮಗೆ ಇಲ್ಲಿ ಬ್ರಹ್ಮಕಲಶಕ್ಕೆ ಬಂದಂಥ ಭಕ್ತಾದಿಗಳು ಬರೀ ಒಂದು ಊಟ ಮಾಡಿದರೆ ಸಾಕಾಗೋದಿಲ್ಲ, ಅನ್ನದಾನದ ಮಹತ್ವವನ್ನು ಅವರಿಗೆ ತಿಳಿ ಹೇಳುವ ಕೆಲಸ ಕೂಡ ಇದರ ಮುಖಾಂತರ ಆಗಲಿಕ್ಕಿದೆ. ಆ ಒಂದು ಕಲ್ಪನೆ ಇಟ್ಟುಕೊಂಡು ನಾವು ಇಡೀ ಅನ್ನದ ಏನು ಚಪ್ಪರ ನಿರ್ಮಾಣವನ್ನು ನಾವು ಅದ್ಭುತ ಒಂದು ಕಲ್ಪನೆಯಲ್ಲಿ ಮಾಡಿದ್ದೇವೆ. ಬಹುಶಃ ಪ್ರಾರಂಭ ದಿನಗಳಲ್ಲಿ ನಾವು ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವೇನನ್ನು ಆಲೋಚನೆ ಮಾಡಿರಲಿಲ್ಲ. ಆದರೆ ಇದರ ಒಂದು ಪ್ಲ್ಯಾನ್ ಮಾಡಿದಾಗ ಮತ್ತು ಇದಕ್ಕೆ ಪೂರ್ವ ತಯಾರಿಯನ್ನು ಯಾವುದನ್ನು ಕೂಡ ನಾನು ಮಾಡಿಕೊಂಡಿಲ್ಲ. ನನ್ನ ಯಾವುದೇ ಕೆಲಸಗಳು ಕೂಡ ಹಾಗೆ ಅದಕ್ಕೆ ಪೂರ್ವ ತಯಾರಿ ಅಂತ ಯಾವುದೂ ಇರುವುದಿಲ್ಲ. ಯಾಕಂದರೆ ಒಂದು ಕಲ್ಪನೆ ಇರುತ್ತೆ, ಎಲ್ಲವೂ ಕೂಡ ಕಲ್ಪನೆ. ನಾನು ಎಲ್ಲಿ ಕೂಡ ಯಾವುದೇ ಪೇಪರಲ್ಲಿ ಬರೆದು ಈ ಥರ ಆಗಬೇಕು, ಇಷ್ಟು ಉದ್ದ ಆಗಬೇಕು ಅಂತ ಯಾವುದನ್ನು ಕೆಲಸವನ್ನು ಕೂಡ ನಾನು ಮಾಡೋದಿದ್ದಿಲ್ಲ. ಆದರೆ ನನ್ನ ತಲೆಯಲ್ಲಿ ಒಂದು ಕಲ್ಪನೆ ಹೊಳೆದಿರ್ತದೆ. ಆ ಮುಖಾಂತರ ನಾನು ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೋಗ್ತೇನೆ. ಆದಾಗ ಇಲ್ಲಿ ನನಗೆ ಏನು ಕೊಟ್ಟಂಥ ಜವಾಬ್ದಾರಿ ಉಂಟು, ಆ ಜವಾಬ್ದಾರಿಯನ್ನು ನಿಭಾಯಿಸದೆ ನಾನು ರಾಜಗೋಪುರದಲ್ಲಿ ಪ್ರಧಾನ ಸಂಚಾಲಕರನ್ನು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ. ಅದ ನಂತರ ಬ್ರಹ್ಮಕಲಶದಲ್ಲಿ ನಾನು ಕೂಡ ಪ್ರಧಾನ ಸಂಚಾಲಕರಾಗಿ ನನ್ನನ್ನು ನೇಮಕ ಮಾಡಿ ಆ ಜವಾಬ್ದಾರಿ ನನ್ನ ಮೇಲಿತ್ತು. ನಾನು ಈ ಅನ್ನ ಛತ್ರದ ಜವಾಬ್ದಾರಿಯನ್ನು ಪೂರ ವಹಿಸಿಕೊಂಡು ಇದನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಸುಮಾರು 210 ಫೀಟ್ ಮತ್ತು 135 ಫೀಟ್ ಅಗಲ, ಉದ್ದಕ್ಕೆ 210 ಫೀಟ್, ಅಗಲಕ್ಕೆ 135 ಫೀಟ್, ಅಗಲಕ್ಕೆ ಸುಮಾರು 25,000 ಸ್ಕ್ವೇರ್ ಫೀಟ್ನ ಅನ್ನದಾನದ ಚಪ್ಪರ ಉಂಟು. ಅದೇ ರೀತಿ ಹಿಂದುಗಡೆ ಅಡಿಗೆ ಕೋಣೆ ಕೂಡ ಸುಮಾರು 80 ಫೀಟು ಅಗಲ ಮತ್ತು 140 ಫೀಟು ಉದ್ದಕ್ಕೆ, ಅಷ್ಟು ದೊಡ್ಡ ಅಡಿಗೆ ಕೋಣೆ. ಟೋಟಲು ಸುಮಾರು ಒಂದು 30,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಇಂಥ ಒಂದು ಚಪ್ಪರವನ್ನು ನಿರ್ಮಾಣ ಮಾಡಿದ್ದೇನೆ. ಮಾಡುವಾಗ ಪ್ರಾರಂಭದಲ್ಲಿ ಅಡಿಕೆ ಮರವನ್ನು ತಂದಿದ್ದೇನೆ. ಅಡಿಕೆ ತೋಟದಿಂದ ನಮ್ಮ ಬರೋಡದ ಸಸ್ಯಾರ್ ಶೆಟ್ಟರ್ ಅವರ ತಮ್ಮನ ಏನು ತೋಟ ಉಂಟು, ಅಡಿಕೆ ತೋಟದಿಂದ ಎಲ್ಲ ಇಡೀ ಬ್ರಹ್ಮಕಲಶಕ್ಕೆ ಸುಮಾರು 3,000 ಅಡಿಕೆ ಮರವನ್ನು ಅಲ್ಲಿಂದ ಒಂದೇ ತೋಟದಿಂದ ಕಡಿದು ತಂದಿದ್ದೇವೆ. ರಾಜೇಶ್ ನವಶಕ್ತಿಯ ರಾಜೇಶ್ವರ ಅವರ ಅಣ್ಣನ ತೋಟದಿಂದ ತಂದದ್ದು. ಅದರಲ್ಲಿ ಸುಮಾರು 750 ಅಡಿಕೆ ಮರವನ್ನು ಈ ಚಪ್ರಕ್ಕಾಗಿ ಉಪಯೋಗ ಮಾಡಿದೆ. ಬಹುಶಃ ನಿಮಗೆ ಕಾಣ್ಬೋದು, ಈಗ ಇಲ್ಲಿ ಫೈಬರ್ ಕಂಬಗಳು ಕಾಣ್ಬೋದು, ಅದರ ಒಳಗೆ ಅಡಿಕೆ ಮರದ ಕಂಬ ಹಾಕಿ ಮೇಲ್ಗಡೆ ಅಡಿಕೆಯ ಸೋಗೆ ಅಂತ ಹೇಳ್ತಾರೆ, ತುಳಿನ ಸೋಗೆ ಅಂತ ಹೇಳ್ತಾರೆ, ಆ ಮಡಲೆ ಉಂಟು, ಅದನ್ನು ಹಾಕಿ ಈ ಚಪ್ಪರವನ್ನು ನಿರ್ಮಾಣ ಮಾಡಿದೆ. ಅದರ ನಂತರ ಅಡಿಗೆ ಮೇಲ್ಕಟ್ಟು ಅಂತ ಅದೇ ಬಟ್ಟೆಯಲ್ಲಿ ಮೇಲ್ಕಟ್ಟನ್ನು ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಬಂದಂಥ ಭಕ್ತಾದಿಗಳು ಇಲ್ಲಿ ಬಿಸಿಲಿನ ತಾಪಮಾನ ಕಡಿಮೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಮಾಡಿದ್ದು. ಮತ್ತು ನೆಲಗೆ ಹಾಕಿದಂಥ ಏನು ಮ್ಯಾಟ್ಗಳುಂಟು ಅದು ಗ್ರೀನ್ ಕಲರಲ್ಲಿ ಉಂಟು. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದೇನೆ. ಸಾಂಪ್ರದಾಯಿಕವಾಗಿರಬೇಕು ಅಂತ ಹೇಳಿದ್ರೆ ನಾವೆಲ್ಲ ನೋಡ್ಬೋದು ಬೇರೆ ಬೇರೆ ಬ್ರಹ್ಮಕಲಶೋತ್ಸವದಲ್ಲಿ ಅನ್ನ ಛತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ ಶಾಮಿಯಾನ ಹಾಕಿರ್ತಾರೆ, ಶೀಟ್ ಹಾಕಿರ್ತಾರೆ. ಆದರೆ ಸೋಗೆಯನ್ನು ಹಾಕಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ನಮ್ಮ ತುಳುವಿನ ಸಂಸ್ಕೃತಿ ಏನಿದೆ, ಈ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಿದ್ರಿ. ನನಗೆ ಇದರೊಳಗಡೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಯಾರೋ ಹೇಳ್ತಾ ಇದ್ರು, ರಾಜಮೌಳಿಯ ಸೆಟ್ ಹೇಗಿರುತ್ತೆ, ಬಾಹುಬಲಿಯ ಸೆಟ್ ಹೇಗಿರುತ್ತೆ, ಅದೇ ರೀತಿಯಾದಂಥ ಸೆಟ್ಟನ್ನು ಮೋಹನ್ ಕುಮಾರ್ ಅವರು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಇಲ್ಲಿ ಎಂಟ್ರಿ ಕೊಟ್ಟಾಗ ಅದೇ ಅನಿಸುತ್ತೆ, ಏನು ಕಾನ್ಸೆಪ್ಟ್ ಇದು? ಆರಂಭದಿಂದ ಎದುರುಗಡೆ ನೋಡುವಂಥ
ಸಂದರ್ಭದಲ್ಲಿ ನಮ್ಮ ಕೇದಾರ್ನಾಥ್ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಆ ರೀತಿಯಾದೊಂದು ಚಿತ್ರಣ ಇದೆ. ಒಳಗಡೆ ಬಂದಾಗ 1000 ಕಂಬದ ಬಸದಿ ಏನಿದೆ ಆ ರೀತಿಯಾದೊಂದು ಚಿತ್ರಣ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ? ಬಹುಶಃ ಇದಕ್ಕೆ ನೀವು ಯಾವ ರೀತಿ ಕಲ್ಪನೆ ಕೊಟ್ಟರು ಅದು ನಿಮಗೆ ಬಿಟ್ಟಂತ ವಿಷಯ. ಯಾಕಂದರೆ ಬಂದಂಥ ಭಕ್ತಾದಿಗಳ ಮನಸ್ಸಲ್ಲಿ ಯಾವ ರೀತಿ ಕಲ್ಪನೆ ಬರ್ಬೋದು ಆ ರೀತಿ ಬರ್ಬೋದು. ಯಾಕಂದರೆ ನಾನು ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ಇದಕ್ಕೆ ಯಾವುದೇ ರೀತಿಯ ನಾನು ಒಂದು ಟಚ್ಚನ್ನು ಕಲ್ಪನೆ ಇಟ್ಟುಕೊಂಡು ಮಾಡಿದ್ದಲ್ಲ. ಮಾಡ್ತಾ ಹೋದಾಗ ಅದಕ್ಕೊಂದು ರೂಪ ಬಂದಿದೆ ಅಂತ. ಬಹುಶಃ ಅದಕ್ಕಾಗಿ ಒಂದಷ್ಟು ನನ್ನ ಕಾರ್ಮಿಕರು ದುಡಿದ್ದಾರೆ. ಮತ್ತು ಅದಕ್ಕೊಂದು ನನ್ನ ಸ್ನೇಹಿತರ ಬಾಲ್ಯದ ಸ್ನೇಹಿತರಾದ ನನ್ನ ಆತ್ಮೀಯದ ಶಿವಕುಮಾರ್ ಎನ್ನುವರು ಕಲಾವಿದರಾಗಿ ಅದಕ್ಕೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ನನ್ನ ಒಂದು ಪ್ರೀತಿಯ ಮೇಲೆ ಅವರು ಮಾಡಿದ್ರು. ಯಾಕಂದರೆ ಭಾರಿ ಒತ್ತಡದಲ್ಲಿ ಮಾಡಿದಂಥ ಕೆಲಸ, ಭಾಳ ಕಡಿಮೆ ಸಮಯದಲ್ಲಿ ಇದಕ್ಕಾಗಿ ತೊಡಗಿಸ್ಕೊಂಡದ್ದು. ಆದ ಕಾರಣ ಇದು ಮಾಡಿದ್ದು ಮಾಡ್ತಾ ಹೋಗುವಾಗ, ಯಾಕಂದರೆ ಹೊರಗಿನ ಏನು ನನ್ನ ಕಲ್ಪನೆ ಉಂಟು ಅದು ಅವರ ಕೈಯಲ್ಲಿ ಮಾಡಿದೆ, ಒಳಗಿನ ಕಲ್ಪನೆ ಉಂಟು ಅದು ನನ್ನ ಕಾರ್ಮಿಕರು, ನನ್ನ ಇಂಡಸ್ಟ್ರಿಯಲ್ಲಿ ಇರುವಂಥ ಕಾರ್ಮಿಕರೇ ಮಾಡಿದಂತು. ಹಾಗೆ ಟೋಟಲ್ ಬಂದಾಗ ನನಗೆ ಈಗ ನೀವು ಕೇಳುವ ಏನು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನನಗೆ ಉತ್ತರ ಇಲ್ಲ. ಯಾಕೆಂದರೆ ಇದು ಯಾವ ರೀತಿ ಇದನ್ನು ಕರಿಬೋದು ಅಂತ ನನಗೆ ಮನಸ್ಸಿಗೆ ಬರ್ತಾ ಇಲ್ಲ. ಯಾಕಂದರೆ ಅಂಥ ಒಂದು ಕಲ್ಪನೆಯಲ್ಲಿ ಮಾಡಿದರೆ ಈಗ ಖುಷಿ ಇರುವಂಥದ್ದು ಎಲ್ಲರಿಗೂ ಕೂಡ ಇದೊಂದು ಖುಷಿಯ ವಿಚಾರ ಆಗಿದೆ. ಯಾಕಂದರೆ ನೋಡಿದವರು ತುಂಬ ಹೇಳಿದ್ದಾರೆ ಇದು ಭಾಳ ಸುಂದರವಾಗಿ ಮೂಡಿ ಬಂದಿದೆ ಅಂದರೆ. ನಮಗೆ ಇದರ ಒಳಭಾಗಕ್ಕೆ ಹೋದರೆ ಈಗ ನಮಗೆ ನೋಡಿ ಈಗ ಮಧ್ಯಾಹ್ನ ಈಗ 12:30 ಟೈಮು, ಒಳಭಾಗಕ್ಕೆ ಬಂದರೆ ಎಲ್ಲಿ ಕೂಡ ಬಿಸಿಲಿನ ಇದರ ಒತ್ತಡ ಇಲ್ಲ, ತಾಪಮಾನ ಕಡಿಮೆ ಉಂಟು, ಒಳಗೆ ಒಂದುಂಟು. ಯಾಕಂದರೆ ಎಲ್ಲವೂ ಸಾಂಪ್ರದಾಯಿಕ ಸ್ಟೈಲಿಯಲ್ಲಿ ಆಗಿದೆ. ಯಾಕಂದರೆ ಅಡಿಕೆ ಮರವನ್ನು ನಾವು ಉಪಯೋಗ ಮಾಡಿಕೊಂಡು, ಅಡಿಕೆ ಸೋಗೆಯನ್ನು ಉಪಯೋಗ ಮಾಡಿಕೊಂಡು ಮಾಡಿದ್ವಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿ ಅದಕ್ಕೆ ಒಂದು ಲುಕ್ಕನ್ನು ಕೊಟ್ಟಿದ್ದೇನೆ, ಹೊಸತನವನ್ನು ಕೊಟ್ಟಿದ್ದೇನೆ. ಹಳೆತ್ತು ಇದೆ, ಹೊಸತು ಇದೆ, ಮತ್ತೆ ತಂಪು ಅನಿಸ್ತಾ ಇದೆ, ನನಗೂ ತಂಪು ಅನಿಸ್ತಾ ಇದೆ. ಹಾಗೆ ಎಲ್ಲವನ್ನು ಇಟ್ಟುಕೊಂಡು ಮಾಡಿದ್ದೇನೆ. ಮತ್ತು ಇದು ಉದ್ದೇಶ ಒಂದು ಕಲ್ಪನೆ ಇಟ್ಟು ಅಂತ ಹೇಳಿದ್ರೆ, ನನಗೆ ಎಲ್ಲಿ ಕೂಡ ಅನ್ನ ಸಂತರ್ಪಣೆ ಅಂತ ಹೇಳೋದು ಎಲ್ಲ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿರ್ತದೆ. ಆದರೆ ಇಲ್ಲಿ ಈ ಅನ್ನ ಸಂತರ್ಪಣೆಗೆ ಒಂದು ಮಹತ್ವ ಕೊಡಬೇಕು. ಅಲ್ಲಿ ದೇವಸ್ಥಾನಕ್ಕೆ ಬ್ರಹ್ಮಕಲಶ ದೇವರಿಗೆ ಒಂದು ಮಹತ್ವ ಇದ್ದರೆ ಇಲ್ಲಿ ಅನ್ನ ಸಂತರ್ಪಣೆ ಒಂದು ಮಹತ್ವ ಇರಬೇಕು. ಅದಕ್ಕಾಗಿ ಇಲ್ಲಿ ಒಳಗೆ ನಾವು ಅನ್ನಪೂರ್ಣೇಶ್ವರಿಯ ದೇವಸ್ಥಾನವನ್ನು ಒಂದು ನಿರ್ಮಾಣ ಮಾಡಿದ್ದೇವೆ. ಅನ್ನಪೂರ್ಣೆ, ಸದಾಪೂರ್ಣೆ, ಪರಮೇಶ್ವರ ಪ್ರಾಣ ವಲ್ಲಭೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿಗೆ ಇಲ್ಲಿ ಪ್ರಾಮುಖ್ಯತೆ ಒಂದು ಗುಡಿಯನ್ನು ಮಾಡಿದ್ದೇನೆ. ಯಾಕಂದರೆ ಬಂದಂಥ ಭಕ್ತಾದಿಗಳು ಏನು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರ ಮನಸ್ಸಿಗೆ ಈ ಅನ್ನದಾನದ ಮಹತ್ವವು ಅವರ ಮನಸ್ಸಲ್ಲಿ ಇರಬೇಕು ಅಂತ. ಯಾಕಂದರೆ ನಾವು ತುಂಬ ಕಡೆ ಫಂಕ್ಷನಿಗೆ ಹೋದಾಗ ನಾನು ಕಂಡಿದ್ದೇನೆ. ಯಾಕಂದರೆ ಕೈ ತೊಳೆಯಲು ಅಲ್ಲಿ ಪ್ಲೇಟ್ ಇಡುವ ಜಾಗದಲ್ಲಿ ಒಂದಷ್ಟು ವೇಸ್ಟ್ನ ಡಬ್ಬಿ ಹಾಕಿರ್ತಾರೆ, ಅದರಲ್ಲಿ ಒಂದಷ್ಟು ವೇಸ್ಟ್ಗಳು ತುಂಬಿರ್ತದೆ. ಯಾಕಂದರೆ ಅಂಥ ಏನು ವೇಸ್ಟ್ಗಳನ್ನು ಮಾಡಬಾರ್ದು. ಅನ್ನದಾನದ ಮಹತ್ವ ಎಲ್ಲ ಜನರಿಗೆ ಗೊತ್ತಿರಬೇಕು. ಅದು ಅನ್ನಪೂರ್ಣೇಶ್ವರಿಯೇ ನಿಂತು ಮಾಡುವಂಥ ವ್ಯವಸ್ಥೆ. ಆದ ಕಾರಣ ಅದರ ಬಗ್ಗೆ ಜನರಿಗೆ ಒಂದು ಗೌರವ ಇರಬೇಕು ಅಂತ ಅದಕ್ಕೋಸ್ಕರ ಅನ್ನಪೂರ್ಣೇಶ್ವರಿ. ಮೋಹನ್ ಅವರ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ವಿಭಿನ್ನತೆ ಇರುತ್ತೆ. ಈ ಒಂದು ವಾಸ್ತುಶಿಲ್ಪ ವಿಭಿನ್ನತೆ ಆದರೆ ಈ ಅನ್ನಪೂರ್ಣೇಶ್ವರಿಯ ಸಂದೇಶ ಕೂಡ ಮತ್ತೊಂದು ವಿಭಿನ್ನತೆ ಅಂತ. ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಆ ಎದುರಿನ ಭಾಗದಲ್ಲಿರುವಂತಹ ಆನೆಗಳಾಗಿರ್ಬೋದು, ಆ ಒಂದು ವಾಸ್ತುಶಿಲ್ಪ, ಈ ರಾಮ ಮಂದಿರನೋ ಕೇದಾರ್ನಾಥ್ ಆ ರೀತಿಯಾದಂಥ ವಾಸ್ತುಶಿಲ್ಪ ಅದು ಹೇಗೆ ಹೊಳಿತು, ಯಾವ ಕಾನ್ಸೆಪ್ಟ್ ಅದು ಅಂತ? ಯಾಕಂದರೆ ಪ್ರಾರಂಭದಲ್ಲಿ ನಾನು ಅಡಿಕೆ ಮರದ ಸುಮಾರು ಇದಕ್ಕಾಗಿ ನಾನು ಸುಮಾರು 140 ಕಂಬಗಳುಂಟು. ಸುತ್ತು ಇಡೀ ಚಪ್ಪರದಲ್ಲಿ 140 ಕಂಬಗಳುಂಟು. ಫೈಬರ್ ಕಂಬಗಳಲ್ಲ, ಅಡಿಕೆ ಕಂಬಗಳನ್ನ ಹಾಕಿದೆ. ಅದಕ್ಕೆ ಸುಮಾರು 100 ಕಂಬಗಳನ್ನು ಇದು ಫೈಬರ್ ಕಂಬಗಳನ್ನು ಅಳವಡಿಸಿದ್ದೇನೆ. ಯಾಕಂದರೆ ಅದನ್ನು ನಾನು ನನ್ನ ಇಂಡಸ್ಟ್ರಿಯಲ್ಲಿ ರೆಡಿ ಮಾಡಿದ್ದು ಅಂತ. ಇದಕ್ಕಾಗಿ ನಾನು ಸುಮಾರು ಒಂದು 3 ತಿಂಗಳ ಹಿಂದೆ ಇದಕ್ಕೊಂದು ತಯಾರಿ ಮಾಡಿಕೊಂಡಿದ್ದೆ. ಇದರಿಂದ ಒಂದು ಹೊಸತನದಲ್ಲಿ ಮಾಡಬೇಕು ಎನ್ನುವಂಥ ಆಲೋಚನೆ ಇಟ್ಟುಕೊಂಡು ಈ ಕೆಲಸವನ್ನು ಪ್ರಾರಂಭ ಮಾಡಿದೆ. ಮಾಡ್ತಾ ಹೋಗುವಾಗ ಇದಕ್ಕೊಂದು ಹೊಸತನವನ್ನು ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಕಲ್ಪನೆ ಬ್ರಹ್ಮಕಲಶ ಉಜಿರೆಯಲ್ಲಿ ಬ್ರಹ್ಮಕಲಶ, ಯಾಕಂದರೆ ಎಲ್ಲ ಕಡೆ ಕಾರ್ಯಕ್ರಮ ಆಗೋದಕ್ಕಿಂತ ಕೂಡ ಉಜಿರೆಯಲ್ಲಿ ಒಂದು ವಿಶೇಷತೆ ಇರ್ತದೆ. ಜನ ಎಲ್ಲ ತುಂಬ ವಿಶೇಷ. ಅದರಲ್ಲೂ ಕೂಡ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ ಅಂತ ಅದು ತೊಡಗಿಸಿಕೊಂಡಿದೆ ಅಂತ ಹೇಳಿದ್ರೆ ಜನರಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಏನಾದರೂ ಒಂದು ವಿಶೇಷತೆ ಇರಬಹುದು ಅಂತ. ಆ ದೃಷ್ಟಿಯಲ್ಲಿ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡಿದ್ದೇನೆ. ಯಾಕಂದರೆ ಅದು ಪೂರ್ಣವಾಗಿ ಅದು ಕೊನೆಯ ಹಂತಕ್ಕೆ ಬರುವಾಗ ಈ ರೀತಿ ಬಂದಿದೆ. ಅಂದರೆ ಯಾವ ಚಿತ್ರಣವನ್ನು ಕೂಡ ತಲೆಯಲ್ಲಿ ಇಟ್ಟುಕೊಂಡು ಮಾಡಿದ್ದಲ್ಲ, ಹೀಗೆ ಒಂದು ಮಾಡುವ ವಿಭಿನ್ನತೆ ಇರಬೇಕು ಅನ್ನೋದ್ರ ದೃಷ್ಟಿ. ನನಗೆ ಮತ್ತೊಮ್ಮೆ ನಿಮ್ಮ ಬಗ್ಗೆ ಕೇಳೋದು, ನಿಮ್ಮ ಟೇಸ್ಟು, ನಿಮ್ಮ ಕಲರು. ಈ ಕಲರನ್ನು ನೋಡುವಾಗಲೇ ಖುಷಿ ಆಗುತ್ತೆ. ಆ ಎದುರುಗಡೆ ಬಣ್ಣ ಆಗಿರ್ಬೋದು, ಮತ್ತು ಇಲ್ಲಿ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಕಂಬಗಳಿಗೆ ಕೊಟ್ಟಂತಹ ಬಣ್ಣಗಳಾಗಿರ್ಬೋದು, ಅದಕ್ಕೆ ಯಾವ ರೀತಿಯ ಕೆಲಸ ಮಾಡಿದ್ರಿ? ಎಷ್ಟು ದಿನ ಆಯಿತು ಈ ಒಂದು ಸೆಟ್ ಹಾಕಲಿಕ್ಕೆ ಅಂತ? ಇದರ ಚಪ್ಪರಕ್ಕಾಗಿ ನಾನು ಆಗಾಗಲೇ 750 ಕಂಬಗಳನ್ನು ಉಪಯೋಗ ಮಾಡಿದ್ದೇನೆ. ಸುಮಾರು ನನ್ನ ಇಂಡಸ್ಟ್ರಿಯಲ್ಲಿ ದುಡಿಯುವಂಥ ಏನು ಕಾರ್ಮಿಕರಿದ್ದಾರೆ, ಸುಮಾರು 8 ಮಂದಿ ಕಾರ್ಯಕ್ರಮರು ಈ ಸೋಗೆ ಆಗಿ ಅಡಿಕೆ ಕಂಬ ಹಾಕುವ ಕೆಲಸವನ್ನು ಬರೀ 8 ದಿವಸದಲ್ಲಿ ಮುಗಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡಿದೆ. 8 ದಿವಸದಲ್ಲಿ ಇಡೀ ಕಂಬವನ್ನು ನಿಲ್ಲಿಸಿ ಅಡಿಕೆ ಸೋಗೆಯನ್ನು ಹಾಕಿ ಮುಗಿಸುವ ಕೆಲಸವನ್ನು ಬರೀ 8 ದಿನದಲ್ಲಿ ಅವರು ಮಾಡಿದೆ. ಅದ ನಂತರ ಮತ್ತೆ ಉಳಿದಂಥ ಈ ಫೈಬರ್ ಕಂಬಗಳಿಗೆ ಪೈಂಟ್ ಮಾಡುವ ಕೆಲಸಗಳಿರ್ಬೋದು, ನೆಲಕ್ಕೆ ಮ್ಯಾಟ್ ಹಾಕುವಂಥ ಕೆಲಸಗಳು, ಸೀಲಿಂಗ್ ಹಾಕುವ ಕೆಲಸಗಳು,
ಮಾಡುವಂಥದ್ದು. ಮತ್ತು ಇದಕ್ಕಾಗಿ ನಿಮಗೆ ಲೈಟಿಂಗ್ಗಳು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಮತ್ತು ಈಗಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇದನ್ನೆಲ್ಲ ಕಲರ್ ಸೆಲೆಕ್ಷನ್. ಯಾಕಂದರೆ ಒಂದು ಕೆಲಸವನ್ನು ಮಾಡುವಾಗ ನನ್ನ ತಲೆಯಲ್ಲಿ ಒಂದು ಕಲ್ಪನೆ ಇರ್ತದೆ. ಇಂಥ ಕೆಲಸ ಮಾಡಿದೆ, ಇಂಥ ಜಾಗದಲ್ಲಿ ಈ ಥರ ಬಟ್ಟೆ ಹಾಕಿದ ನೆಲಗೆ ಗ್ರೀನ್ ನಟ್ ಹಾಕುವಾಗ ಮೇಲೆ ಯಾವ ಕಲರ್ ಇರಬೇಕಾದ್ರೆ ಅದಕ್ಕೆ ಮ್ಯಾಚ್ ಆಗುವ ಕಂಬಗಳು ಯಾವ ರೀತಿ ಇದೆ, ಜನ ಇಲ್ಲಿ ಬಂದು ಊಟ ಮಾಡುವಾಗ ಅವರಿಗೆ ಯಾವ ರೀತಿಯ ಡಿಸ್ಟರ್ಬ್ ಆಗಬಾರ್ದು, ಎಲ್ಲರೂ ಕೂಡ ಆ ರೀತಿಯಲ್ಲಿ ಮನಸ್ಸಿನ ಒಂದು ಭಾವನೆ ಬರಬೇಕು. ಆ ದೃಷ್ಟಿಯಲ್ಲಿ ಎಲ್ಲವನ್ನು ಆಲೋಚನೆ ಮಾಡಿಕೊಂಡು ಎಲ್ಲ ಕಲ್ಪನೆ ಇಟ್ಟುಕೊಂಡು ಮಾಡಿದಂಥ ಕೆಲಸ ಇದೆ. ಇದು ಕೇಳ್ಬೋದಾ ಕೇಳಬಾರ್ದಾ ಅಂತ ಗೊತ್ತಿಲ್ಲ. ಮೋಹನ್ ಕುಮಾರ್ ಅವರು ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದೀರಿ. ಅದರ ಜೊತೆಗೆ ಒಂದು ಎಷ್ಟು ಖರ್ಚಾಗಿರ್ಬೋದು ಇದಕ್ಕೆ ಅಂತ? ಯಾಕಂದರೆ ಇದರಲ್ಲಿ ಶ್ರಮದಾನವೇ ಮಹತ್ವ ಪಡಬಾರ್ದು ಮಾಡಿದ ಕೆಲಸಗಳು. ಮತ್ತು ಇದೆಲ್ಲ ಲೈಟಿಂಗ್ ಇರ್ಬೋದು, ಇದರ ಮ್ಯಾಟ್ ಎಲ್ಲ ನಮ್ಮ ಸ್ನೇಹಿತರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡವರು. ಯಾಕಂದರೆ ನಮ್ಮ ಇಂಡಸ್ಟ್ರಿಯ ಕಾರ್ಮಿಕರು ಇರ್ಬೋದು ಇವರು. ಹಾಗಾಗಿ ನಾವು ಇದು ದುಡ್ಡಿನ ಮಹತ್ವ ಇಟ್ಟುಕೊಂಡು ಮಾಡಿದಲ್ಲ, ಎಲ್ಲವೂ ಕೂಡ ಅದು ಶ್ರಮದಾನ ಮುಖಾಂತರ ಆಗಿದೆ. ಮತ್ತು ಇದೆಲ್ಲ ನನ್ನ ಬದುಕು ಕಟ್ಟಡ ತಂಡದ ಜೊತೆಯಾಗಿದ್ದ ಹುಡುಗರಿದ್ದರೆ ಅವರೇ ಸೇರಿ ಮಾಡಿದಂಥ ಕೆಲಸ. ಆದ ಕಾರಣ ಹೊರಗಿನವರನ್ನು ಇದನ್ನು ತಗೊಂಡಿದ್ದಕ್ಕೆ ಕೆಲಸ ಮಾಡಲಿಲ್ಲ, ನಮ್ಮ ತಂಡದಲ್ಲಿ ಇರುವಂಥ ಯುವಕರೇ ಮಾಡಿದ ಕೆಲಸ ಇದು. ಹಾಗಾಗಿ ಇದಕ್ಕೆ ನಾವು ಮೊತ್ತವನ್ನು ನಿಗದಿ ಮಾಡಲಿಲ್ಲ, ಎಲ್ಲವೂ ಕೂಡ. ಮತ್ತು ಎಲ್ಲ ಐಟಮ್ಗಳೆಲ್ಲ ಕೆಲವು ಬಾಡಿಗೆಯಿಂದ ತಂದದ್ದು ಇರುವಂಥದ್ದು ಎಲ್ಲ ಐಟಮ್ಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿದ್ದೇವೆ ನಾವು. ನೋಡಿ, ಸರಿಸುಮಾರು 100ಕ್ಕೂ ಹೆಚ್ಚು ಕಂಬಗಳನ್ನು ಬಳಕೆ ಮಾಡಲಾಗಿದೆ. ತೆಂಗಿನ ಇದು ಅಡಿಕೆ ಗರಿಯ ಕಂಬಗಳಾಗಿರ್ಬೋದು, ಅದರ ಜೊತೆಗೆ ಫೈಬರ್ ಕಂಬಗಳಾಗಿರ್ಬೋದು, ಮೇಲೆ ಹಾಕಿರುವಂಥ ಸೋಗೆಗಳಾಗಿರ್ಬೋದು, ಕೆಳಗೆ ಹಾಕಿರುವಂಥ ಮೆಶ್ ಆಗಿರ್ಬೋದು, ಎದುರುಗಡೆ ಮಾಡಿರುವಂಥ ಒಂದು ಆನೆಗಳು ಇಟ್ಟಿರೋದು, ಮತ್ತು ಇದಕ್ಕೋಸ್ಕರನೇ ಮಾಡಿರುವಂತಹ ಒಂದು ಎದುರು ಭಾಗದ ಒಂದು ವಾಸ್ತುಶಿಲ್ಪ ಆಗಿರ್ಬೋದು, ಎಲ್ಲವೂ ಕೂಡ ವಿಭಿನ್ನತೆ ಇದೆ. ಒಂದು ವೇಳೆ ಯಾವುದಾದ್ರೂ ನಿರ್ದೇಶಕರು ಬಂದು ನನಗೆ ಕೂಡ ಒಂದು ಸಿನಿಮಾ ಸೆಟ್ ಹಾಕುವಂಥ ಆಸೆ ಇದೆ, ಮಾಡಿಕೊಡುವುದಂತ ನಿಮ್ಮ ಹತ್ರ ಕೇಳಿದ್ರೆ ನೀವು ಮಾಡಿಕೊಡ್ತೀರಾ ಹೇಗೆ? ಯಾಕಂತ ಹೇಳಿದ್ರೆ ಸಿನಿಮಾ ಇದೆಲ್ಲರೂ ಒಂದು ರೀತಿ ಆಕರ್ಷಣೆ ರೀತಿಯಲ್ಲಿದೆ. ನೋಡಿ, ನಾನು ಪ್ರತಿ ಸಲ ನನ್ನ ಕಾರ್ಯಕ್ರಮದಲ್ಲಿ ನಾನು ತುಂಬ ಸಲ ಹೇಳಿದುಂಟು, ನಾನು ಯಾವುದೇ ರಾಜಕೀಯ ವ್ಯಕ್ತಿಯಲ್ಲ. ನಾನು ರಾಜಕೀಯದಲ್ಲಿ ಯಾವತ್ತೂ ಕೂಡ ನಾನು ತೊಡಗಿಸಿಕೊಳ್ಳಿಲ್ಲ. ರಾಜಕೀಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ನನಗೆ ಆತ್ಮೀಯ ಸಂಬಂಧ ಉಂಟು. ನಾನು ರಾಜಕೀಯದಲ್ಲಿ ಯಾವತ್ತೂ ತೊಡಗಿಸಿಕೊಳ್ಳಿಲ್ಲ. ನನ್ನದೇನಿದ್ರೂ ಕೂಡ ದೇವರ ಸೇವೆ. ಆದ ಕಾರಣ ನನ್ನ ಸೇವೆ ಇರುವಂಥದ್ದು ಉಜಿರೆಗೆ ಸೀಮಿತ. ನಾನು ಇದು ಉಜಿರೆ ಗ್ರಾಮವನ್ನು ಬಿಟ್ಟು ಹೊರಗೆಲ್ಲಿ ಕೂಡ ಯಾವುದೇ ಕೆಲಸದಲ್ಲಿ ನಾನು ತೊಡಗಿಸಿಲ್ಲ. ನಾನು ಏನಾದರೂ ತೊಡಗಿಸಿಕೊಂಡಿದ್ದರೆ ಶಾಲೆಯ ಕೆಲಸದಲ್ಲಿ ಮಾತ್ರ, ಮತ್ತು ಯಾವ ಕೆಲಸದಲ್ಲೂ ಕೂಡ ನಾನು ತೊಡಗಿಸಿಕೊಳ್ಳಿಲ್ಲ. ಯಾಕಂದರೆ ನಾನು ಯಾವತ್ತೂ ಹೇಳ್ತೇನೆ, ಯಾಕಂದರೆ ಈ ಗ್ರಾಮದಲ್ಲಿ ದೇವರು ನನ್ನನ್ನು ಸೃಷ್ಟಿ ಮಾಡಿದರೆ ಪ್ರತಿ ಗ್ರಾಮದಲ್ಲೂ ಕೂಡ ನನ್ನ ಹಾಗೆ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅವರ ಮುಖಾಂತರ ಕೆಲಸ ಆಗಬೇಕು ಅಂತ. ಆ ಗ್ರಾಮದ ದೇವರಿಗೆ ಏನು ಕೆಲಸ ಆಗಬೇಕು, ಆ ಗ್ರಾಮದ ದೇವರಿಗೆ ಏನು ಬ್ರಹ್ಮ ಕೆಲಸ ಆಗಬೇಕು, ಆ ಗ್ರಾಮದಲ್ಲಿ ನನ್ನ ಹಾಗೆ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅವರ ಮುಖಾಂತರ ಕೆಲಸ ಆಗಬೇಕು. ಆದ ಕಾರಣ ಈ ಗ್ರಾಮವನ್ನು ಬಿಟ್ಟು ನಾನು ಬೇರೆ ಕಡೆ ಎಲ್ಲಿ ಕೆಲಸ ಮಾಡುವಂತಿಲ್ಲ. ಯಾಕಂದರೆ ನಾನು ಇಲ್ಲಿ ಬಿಟ್ಟರೆ ಧರ್ಮಸ್ಥಳದಲ್ಲಿ ಅವರೇನೋ ಸೂಚನೆ ಇದ್ದರೆ ಧರ್ಮಸ್ಥಳದಲ್ಲಿ ಕೆಲವು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅದು ಬಿಟ್ಟು ನಾನು ಹೊರಗೆಲ್ಲಿ ಕೂಡ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಯಾಕಂದರೆ ಆ ಆಸಕ್ತಿ ಕೂಡ ನನ್ನಲ್ಲಿಲ್ಲ. ನನ್ನದೇನಿದು ಕೂಡ ದೇವರ ಭಕ್ತಿ. ಆದ ಕಾರಣ ನನಗೆ ಈ ಜನಾರ್ದನ ದೇವರಿಗೆ ಸೀಮಿತವಾಗಿರುವಂಥ ಕೆಲಸಗಳಿದು. ಶಿವನ ಮೇಲೆ ಭಾರಿ ಭಕ್ತಿ ಹೊಂದಿದವರು, ಎದುರುಗಡೆ ಕೂಡ ಶಿವನ ಮೂರ್ತಿ ಇದೆ. ಅದರ ಜೊತೆಗೆ ನೀವು ಬೇರೆ ಕಡೆಗಳಲ್ಲೂ ಕೂಡ ಒಂದು ಶಿವನ ಮೂರ್ತಿಯನ್ನು ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ಯಾವ ಕನೆಕ್ಷನ್ ಇದು, ಹೇಗೆ, ಯಾವ ಕಾರಣಕ್ಕೋಸ್ಕರ ಶಿವನ ಮೂರ್ತಿಯನ್ನು ಈ ಮುಂಭಾಗದಲ್ಲಿ ಇಟ್ಟಿದ್ದೀರಿ ಅಂತ? ಖಂಡಿತವಾಗಿಯೂ ನನಗೆ ಬಾಲ್ಯದಿಂದಲೂ ಕೂಡ ಇಂಥ ಕೆಲಸಗಳಲ್ಲಿ ಆಸಕ್ತಿ ಜಾಸ್ತಿ. ಯಾಕಂದರೆ ನನಗೆ ಇದೆಲ್ಲ ಪ್ರೇರಣೆ ಆಗುವಂಥದ್ದು ಧರ್ಮಸ್ಥಳ, ಶ್ರೀಕ್ಷೇತ್ರ ಧರ್ಮಸ್ಥಳ. ನಾನು ಆಗಲೂ ಕೂಡ ನಿಮಗೆ ಮಾತಾಡೋ ಮುಂಚೆ, ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೆ, ನನಗೆ ಏನು ಇವತ್ತು ಈ ಕೆಲಸದಲ್ಲಿ ನಾನು ತೊಡಗಿಸಿದೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹರ್ಷೇಂದ್ರ ಹೆಗ್ಡೆ ಅವರು. ಬಾಲ್ಯದಿಂದ ನಾನು ಸರಿಸುಮಾರು 17 ವರ್ಷದಿಂದ ನಾನು ಈ ನನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ನಾನು ಇಂಡಸ್ಟ್ರಿ ತಂದೆಯವರು ತೀರ್ಕೊಂಡ ನಂತರ ನಾನು ಲಕ್ಷ್ಮೀ ಇಂಡಸ್ಟ್ರೀಸ್ ಸಂಸ್ಥೆಯನ್ನು ಮುನ್ನಡೆಸ್ತಾ ಬಂದೇನೆ. ನನಗೆ ಇದು ಪ್ರೇರಣೆಯಾಗಿ ಶಕ್ತಿಯಾಗಿರುವಂಥವರು ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಮತ್ತು ನಾನು ಆಗಲೇ ಹೇಳಿದಾಗೆ ನನಗೆ PT ಮಾಸ್ಟ್ರು ಕೂಡ ಮತ್ತು ಪ್ರಾನ್ಸ್ಪಾಲರು ಕೂಡ ಎರಡೂ ಕೂಡ ನನ್ನ ಹರ್ಷೇಂದ್ರ ಹೆಗ್ಡೆ ಅವರು. ಯಾಕಂದರೆ ಅವರ ಏನು ಗರಡಿಯಲ್ಲಿ ನಾನು ಬೆಳೆದದ್ದು, ಅವರ ಸೂಚನೆಯಲ್ಲಿ ನಾನು ಬೆಳೆದದ್ದು, ಮತ್ತು ಎಲ್ಲವೂ ಕೂಡ ನನಗೆ. ಆದ ಕಾರಣ ಧರ್ಮಸ್ಥಳ ಮತ್ತು ಉಜಿರೆಯಲ್ಲಿ, ನಾನು ಉಜಿರೆಯಲ್ಲಿ ಇದ್ದರೂ ಕೂಡ ನನಗೆ ಬಹಳ ಹತ್ತಿರ ಸಂಬಂಧ ಇರುವಂಥ ಶ್ರೀಕ್ಷೇತ್ರ ಧರ್ಮಸ್ಥಳ. ಹಾಗಾಗಿ ಅಲ್ಲಿ ಇಂಥ ಕೆಲಸಗಳೆಲ್ಲ ಪ್ರತಿ ಸಲ ಆಗ್ತಾ ಇರ್ತದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗುತ್ತೆ. ನಾನು ಬಹಳ ಹತ್ತಿರದಿಂದ ಅದರಲ್ಲಿ ಗಮನಿಸ್ತೇನೆ ಮತ್ತು ಅದರಲ್ಲಿ ತೊಡಗಿಸ್ಕೊಳ್ತೇನೆ. ಆದ ಕಾರಣ ನನಗೆ ಈ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಮತ್ತು ಭಾಳಷ್ಟು ಉಜಿರೆಯ ತುಳು ಸಮ್ಮೇಳನ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸಿಕೊಂಡೆ. ಆದ ಕಾರಣ ಇಂಥ ಎಲ್ಲ ಕೆಲಸಗಳು ಕಲೀಲಿಕ್ಕೆ ಕಾರಣ ಶ್ರೀಕ್ಷೇತ್ರ ಧರ್ಮಸ್ಥಳ. ಪ್ರೇರಣಾ ಶಕ್ತಿ ಇರುವಂಥದ್ದು ಶ್ರೀಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವ್ ಅಂದ್ರೆ ಅದರ ಜೊತೆಗೆ ಹರ್ಷೇಂದ್ರ ಕುಮಾರ್ ಅವರು ಅನ್ನುವಂಥದ್ದು. ಈಗ ನಾವು ಈ ದೇವಸ್ಥಾನವನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಮೇಲಿನ ಮೇಲ್ಛಾವಣಿ ಆಗಿರ್ಬೋದು, ಅದರ ಜೊತೆಗೆ ಅದರ ಸುತ್ತುವರಿದಂಥ ಡಿಸೈನ್ಗಳಾಗಿರ್ಬೋದು, ಹೇಗೆ ಈ ಕಾನ್ಸೆಪ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಇದನ್ನು ತಯಾರು ಮಾಡ್ತಾ ಇದ್ದೀರಿ ಅಂತ ನಿಮಗೆ ನಾನು ಹೇಳಬೇಕಂತಿದ್ದೆ. ನಾನು ದೇವಿಯ ಭಕ್ತ. ನನ್ನ ಇಂಡಸ್ಟ್ರಿ ಹತ್ತಿರವೇ ರಕ್ತೇಶ್ವರಿಯ ದೇವಸ್ಥಾನ ಉಂಟು, ಅನ್ನಪೂರ್ಣಿ ಇದು ವನದುರ್ಗ ದೇವಸ್ಥಾನ ಉಂಟು, ನಾಗನ ಆರಾಧನೆ ಎಲ್ಲ ಉಂಟು. ನನ್ನದೇ
ದೇವರ ಮೇಲೆ ಅಪಾರ ಭಕ್ತಿ ಇಟ್ಟಂಥ ವ್ಯಕ್ತಿ. ಬೆಳಿಗ್ಗೆ ನಾನು ಎದ್ದು ಯಾವುದೇ ಕೆಲಸಕ್ಕೆ ತೊಡಗಿಸಿಕೊಳ್ಳಬೇಕಿದ್ರೂ ಕೂಡ ನಾನು ನನ್ನ ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ಅದರಲ್ಲಿ ನಿಂತು ಪ್ರಾರ್ಥನೆ ಮಾಡದೆ ನಾನು ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ನನ್ನ ಎಲ್ಲಿ ಎಷ್ಟೇ ಅರ್ಜೆಂಟ್ ಇದ್ದರೂ ಎಲ್ಲೇ ಹೋಗಲಿಕ್ಕಿದ್ರೂ ಕೂಡ ನಾನು ಆ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡದೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ ನಂತರವೇ ನಾನು ಹೊರಡಿಕೊಳ್ಳೋದು. ಆದ ಕಾರಣ ದೇವಿಯ ಭಕ್ತನಾಗಿದ್ದುಕೊಂಡು ನನಗೆ ಒಂದು ಅನ್ನ ಸಂತರ್ಪಣೆಯ ಜವಾಬ್ದಾರಿ ಮತ್ತು ಅನ್ನ ಛತ್ರದ ಜವಾಬ್ದಾರಿ, ಅನ್ನ ಸಂತರ್ಪಣೆ ಜವಾಬ್ದಾರಿಯನ್ನು ಅದಕ್ಕೆ ಬೇಕಾದ ಸಂಚಾಲಕರು ಮಾಡಿ ಸಮಿತಿಯನ್ನು ಮಾಡಿದ್ದಾರೆ. ಅನ್ನ ಸಂತರ್ಪಣೆಯ ಏನು ಚಪ್ಪರದ ಜವಾಬ್ದಾರಿ ಏನುಂಟು ಅದಕ್ಕೆ ನನ್ನ ವಹಿಸಿಕೊಟ್ಟ ಕಾರಣ ನನಗೆ ಇಲ್ಲಿ ಆ ದೇವಿಯ ಒಂದು ಅನ್ನಪೂರ್ಣೇಶ್ವರಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಅನ್ನಪೂರ್ಣೇಶ್ವರಿ 10 ದಿನ ಕೂಡ ನಾನು ಇಲ್ಲಿ ಆ ವ್ಯವಸ್ಥೆ ಮಾಡುವಾಗ ನನ್ನ ಒಟ್ಟಿಗೆ ಇರಬೇಕು ಎನ್ನುವ ದೃಷ್ಟಿಯಲ್ಲಿ ನಾನು ನನ್ನ ಏನು ದೇವಸ್ಥಾನದಲ್ಲಿರುವಂಥ ವನದುರ್ಗ ದೇವಸ್ಥಾನದ ಒಂದು ಗುಡಿಯ ಉಂಟು ಚಿತ್ರ ಉಂಟು, ಅದು ಅವರಲ್ಲಿ ನನ್ನ ಸ್ನೇಹಿತ ಶಿವಕುಮಾರಲ್ಲಿ ಹೇಳಿದೆ ಅದೇ ರೀತಿ ಬರಬೇಕು ಅನ್ನುಂಟು. ಬಹುಶಃ ಅದನ್ನು ಅಷ್ಟೇ ಸುಂದರವಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ನೋಡಿದರೆ ನಿಮಗೆ ಅದು ಕಲ್ಲಿನಾಗೆ ಕಾಣ್ತದೆ, ನೀವು ಹತ್ತಿರದಿಂದ ಅದನ್ನು ಗಮನಿಸಬಹುದು. ಅದು ಕಲ್ಲಿನಾಗೆ ಅದರ ಬಾಗಿಲುಗಳು ಕೂಡ. ಹೇಗೆ ಇಷ್ಟೆಲ್ಲ ಐಡಿಯಾಗಳು ಮೋಹನ್ ಕುಮಾರ್ ಅವರಿಗೆ ಹೊಳಿತದೆ ಅಂತ ನನಗೆ ಅನಿಸ್ತಾ ಇದೆ ಈಗ ಈ ದೊಡ್ಡ ಪ್ರಶ್ನೆ ನನಗೆ. ಯಾಕಂದರೆ ಇದೆಲ್ಲ ಒಂದು ಪ್ರೇರಣೆ, ದೇವರ ಪ್ರೇರಣೆ ಅಂತೆ. ಒಬ್ಬ ಭಕ್ತನಾಗಿದ್ದುಕೊಂಡು ಯಾವಾಗ ಇದಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ರೆ ಒಬ್ಬ ಭಕ್ತನಾಗಿದ್ದುಕೊಂಡು ದೇವರ ಮೇಲೆ ಅಪಾರ ಗೌರವ ಇದ್ದ ಕಾರಣ ಇದು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ದೈವ ಅನುಗ್ರಹ ಬೇಕಾಗ್ತದೆ. ಆ ದೇವರ ಅನುಗ್ರಹ ಇಲ್ಲದೆ ನಾವು ಮಾಡಲಿಕ್ಕೆ ಆಗೋಲ್ಲ. ಯಾಕಂದರೆ ಇಂಥ ಕೆಲಸಗಳಲ್ಲಿ ದೈವ ಅನುಗ್ರಹ ಬೇಕಾಗ್ತದೆ, ದೇವರ ಪ್ರೇರಣೆ ಬೇಕಾಗ್ತದೆ. ಯಾಕಂದರೆ ಸುಮ್ಮನೆ ನಾವೊಂದು ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ದೇವರ ಗುಡಿಯನ್ನೆಲ್ಲ ಮಾಡಬೇಕಿದ್ರೆ ನಮಗೆ ಕೂಡ ಒಂದು ಭಕ್ತಿ ಇರಬೇಕಾಗ್ತದೆ, ಸುಮ್ಮನೆ ನಾವು ಮಾಡಲಿಕ್ಕೆ ಆಗೋದು. ಅದಕ್ಕೆ ನಾನು ಭಕ್ತಿಯನ್ನು ಇಟ್ಟುಕೊಂಡು ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದೇನೆ. ಬಹುಶಃ ನಿಮಗೆ ಅದನ್ನು ನೋಡುವಾಗ ನಿಮ್ಮದು ಕಲ್ಲಿನ ಕಾಣಿಸ್ತಾ ಇದೆ, ಕಲ್ಲಿನಲ್ಲಿ ಮಾಡಿದಂಥ ಒಂದು ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದೆ. ಮತ್ತು ಇದಕ್ಕಾಗಿ ಸುಮಾರು 1 ತಿಂಗಳಿಂದ ನನ್ನ ಸ್ನೇಹಿತರಾದ ಶಿವಕುಮಾರ್ ಮತ್ತು ಅವರ ಇಡೀ ತಂಡ ದುಡಿದಿದೆ. ಯಾಕಂದರೆ ಇದು ಸಂಭಾವನೆ ಕೊಟ್ಟು ಮಾಡಿದಂಥ ಕೆಲಸ ಅಲ್ಲ, ಇದು ಆತ್ಮೀಯ ಸಂಬಂಧ ಉಂಟು. ನನಗೆ ಮತ್ತು ಶಿವಕುಮಾರ್ ಅವರಿಗೆ ನನ್ನ ಆತ್ಮೀಯ ಸಂಬಂಧ ಉಂಟು. ಯಾಕಂದರೆ ಇಲ್ಲಿ ಹತ್ತಿರದಲ್ಲೇ ಶಿವಕುಮಾರ್ ಅವರು ಬನ್ನಿ. ಇದು ನನ್ನ ಬಹಳ ಸಣ್ಣ ತುಂಬ ಒಂದು 25 ವರ್ಷದ ಸಂಬಂಧ ಇರುವಂಥ ಸ್ನೇಹಿತರು. ಇದು ನೀವು ಆಗಾಗಲೇ ಹೇಳಿದೆ ಎಷ್ಟು ಮೌಲ್ಯ ಆಗಿರ್ಬೋದು, ಎಷ್ಟು ಖರ್ಚಾಗಿರ್ಬೋದು. ಇದು ಖರ್ಚಿನ ವಿಷಯದಲ್ಲಿ ಆದಂತಲ್ಲ, ಒಂದು ಸಂಬಂಧ ಉಂಟು, ಒಂದು ಬಾಲ್ಯದ ಸಂಬಂಧ ಉಂಟು ಮತ್ತು ಸ್ನೇಹಿತರಾಗಿ. ಹಾಗಾಗಿ ಇದು ಹಣ ಕೊಟ್ಟು ಮಾಡಿದಂಥ ಕೆಲಸ ಅಲ್ಲ, ಪ್ರೀತಿಯಿಂದ ಮಾಡಿದ ಕೆಲಸ. ಆದ ಕಾರಣ ಇದು ಇಷ್ಟು ಸುಂದರವಾಗಿ ಬಂದಿದೆ. ಹಣ ಕೊಟ್ಟು ಮಾಡಿದರೆ ಇಷ್ಟು ಸುಂದರವಾಗಿ ನಿರ್ಮಾಣ ಆಗೋದಿಲ್ಲ, ಅದು ಪ್ರೀತಿಯಿಂದ ಮಾಡಿದ ಕೆಲಸ. ಇವರ ಜೊತೆ ಇರುವಂಥ ಕಾರ್ಮಿಕರೆಲ್ಲ ಪ್ರೀತಿಯಿಂದ ಒಂದು ನನಗೆ ಅಷ್ಟೊಂದು ಆತ್ಮೀಯ ಸಂಬಂಧ ಗಿಡನ ಪ್ರೀತಿಯಿಂದ ಮಾಡಿದ ಕೆಲಸ. ಇವರ ಇದು 1 ತಿಂಗಳಿಂದ ನಿರಂತರವಾಗಿ ಈ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡು. ಎಂತ ಅದ್ಭುತವಾದ ಮಾತು ಹೇಳಿದ್ರೆ, ಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಮತ್ತು ಸಂಬಂಧಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಒಂದು ಮೌಲ್ಯ ಏನಿದೆ ಆ ಮೌಲ್ಯ ಹಣದಿಂದ ತೂಗ್ಲಿಕ್ಕೆ ಆಗೋದಿಲ್ಲ, ಪ್ರೀತಿ ಮತ್ತು ವಿಶ್ವಾಸದಿಂದ ಸಾಧ್ಯ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ಹೇಳಿದ್ರಿ. ಇಷ್ಟೊಂದು ದೊಡ್ಡದಾದ ಅನ್ನಛತ್ರ, ಅದ್ಭುತವಾದಂತಹ ವಾಸ್ತುಶಿಲ್ಪ, ಎಷ್ಟು ಜನ ಬಂದು ಇಲ್ಲಿ ಭಕ್ತರು ಊಟ ಮಾಡ್ಬೋದು, ಹೇಗೆ ಇದರ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ? ಖಂಡಿತವಾಗಿದ್ದು ಇಂಥ ದೊಡ್ಡ ಸುಮಾರು ಆಗಾಗಲೇ ಹೇಳಿದಾಗ ನಾನು 25,000 ಸ್ಕ್ವೇರ್ ಫೀಟ್ನ ಈ ದೊಡ್ಡ ಈ ಅನ್ನದಾನದ ಚಪ್ಪರದಲ್ಲಿ ಸುಮಾರು ನಾವು ನಿಂತಂಥ ಬಲಬದಿಗೆ ಒಂದು 8 ಕೌಂಟರ್ ಬರ್ತದೆ, ನಾವು ನಿಂತಂಥ ಎಡಬದಿಗೆ 8 ಕೌಂಟರ್ ಬರ್ತದೆ. ಸುಮಾರು ಏಕಕಾಲದಲ್ಲಿ 16 ಕೌಂಟರಲ್ಲಿ ಬಡಿಸುವಂಥ ವ್ಯವಸ್ಥೆಗಳಾಗಿದೆ. ಸುಮಾರು ಏಕಕಾಲದಲ್ಲಿ 3,000 ಮಂದಿ ನಿಂತು ಊಟ ಮಾಡುವಂಥ ವ್ಯವಸ್ಥೆಯಲ್ಲಿ, ನಿಂತು ಬಫೆಯಲ್ಲಿ ನಿಂತು ಊಟ ಮಾಡುವಂಥ ವ್ಯವಸ್ಥೆಯಲ್ಲಿ. ಮತ್ತು ಇದಕ್ಕಾಗಿ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಗಳೇನು ಅದು ಬೇರೆ ಕಡೆ ಮಾಡಿದೆ. ನಮ್ಮ ಕೃಷ್ಣಾನಗರ ಹಿಂದುಗಡೆ ಹಾಲಲ್ಲಿ ಸುಮಾರು ಏಕಕಾಲದಲ್ಲಿ 300 ಜನ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ. ಇದು ಸುಮಾರು 16 ಕೌಂಟರಲ್ಲಿ ಏಕಕಾಲ ಈ ಚಪ್ಪರದ ಒಳಗೆ 3,000 ಜನ ನಿಂತು ಬಫೆ ಸಿಸ್ಟಮಲ್ಲಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದು ಬಿಟ್ಟು ಬೇರೆ ಏನಾದರೂ ವ್ಯವಸ್ಥೆಗಳು, ಈಗ ಇಲ್ಲೆಲ್ಲ ವೇಸ್ಟ್ ಹಾಕ್ತಾರೆ, ಅದರ ಜೊತೆಗೆ ಅಲ್ಲಿಂದ ಊಟನೂ ತರಬೇಕು, ಅದು ಯಾವ ರೀತಿಯಾದ ವ್ಯವಸ್ಥೆ? ಖಂಡಿತವಾಗಿ ಅದಕ್ಕೆ ಇಲ್ಲಿ ಬಡಿಸಲಿಕ್ಕೆ ಅಂತೇಳಿ ಸುಮಾರು 100-125 ಜನ ಬಡಿಸಲಿಕ್ಕೆ ಕಾರ್ಮಿಕ ಶ್ರಮದಾನಿಗಳು ಬರ್ತಾರೆ. ಈಗಾಗಲೇ ನಾವು ಅದರ ಲೀಸ್ಟನ್ನೆಲ್ಲ ಮಾಡಿದ್ದೇವೆ. ಅದೇ ರೀತಿ ನಿಮಗೆ ಸುಮಾರು 60 ಜನ ಏನು ಸ್ವಯಂ ಸೇವಕರು ಅಲ್ಲಿ ಆದಂಥ ಅಡುಗೆಯನ್ನು ಅದನ್ನು ತರುವ ವ್ಯವಸ್ಥೆ ಕೂಡ ಅದಕ್ಕೆ ಮಾಡಿದ್ದೇವೆ. ಅಷ್ಟು ಜನ ಪ್ರತಿನಿತ್ಯ ಪ್ರತಿ ಹೊತ್ತಿಗೆ ಮಧ್ಯಾಹ್ನಕ್ಕೆ ಬೇರೆ ರಾತ್ರಿಗೆ ಬೇಕೆ. ಮಧ್ಯಾಹ್ನ 12 ಗಂಟೆಗೆ ಊಟ ಪ್ರಾರಂಭ ಆಗ್ತದೆ, ರಾತ್ರಿ 7 ಗಂಟೆಗೆ ಊಟ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 12 ಗಂಟೆ ಪ್ರಾರಂಭ ಆದ ಸುಮಾರು 3ರಿಂದ 3:30 ಗಂಟೆವರೆಗೆ ಇರ್ತದೆ. ಮತ್ತು ರಾತ್ರಿ ಪುನಃ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇರ್ತದೆ. ಯಾಕಂದರೆ ನಾವು ಇಡೀ ದಿನ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಮಾಡಬೇಕಾಗ್ತದೆ. ಮಧ್ಯಾಹ್ನ ಊಟ ಮುಗಿಸಿದ ನಂತರ ಇದೆಲ್ಲ ವ್ಯವಸ್ಥೆಯನ್ನು ತೆಗೆದು ಸ್ವಚ್ಛ ಮಾಡಬೇಕಾಗ್ತದೆ, ತೊಳೆದೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ, ಒರೆಸಬೇಕಾಗ್ತದೆ. ಆದ ಕಾರಣ ಅಷ್ಟು ಹೊತ್ತಿನ ವ್ಯವಸ್ಥೆಯನ್ನು ಇಟ್ಟುಕೊಂಡು ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಅದೇ ರೀತಿ ಸ್ವಚ್ಛತೆ ಬಗ್ಗೆ ಅಲ್ಲಿ ಬೋರ್ಡುಗಳನ್ನು ಹಾಕ್ತೇವೆ. ಮತ್ತು ಈ ವ್ಯವಸ್ಥೆಯನ್ನು ಮಾಡಿದ್ದು ಕೂಡ ನೀವು ಈಗ ಅಚ್ಚುಕಟ್ಟಾಗಿ ಬಂದವನಿಗೆ ಒಂದು ಅದ್ಭುತ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಎಷ್ಟು ಬಂದಂಥ ಏನು ಊಟಕ್ಕೆ ಬಂದಂಥ ಏನು ಭಕ್ತಾದಿಗಳಿದೆ ಅವರು ಎಲ್ಲಿ ಕೂಡ ತೆಕ್ಕೊಂಡು ವೇಸ್ಟ್ ಮಾಡಬಾರ್ದು. ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೆಕ್ಕೊಂಡು ನೀವು ಅಚ್ಚುಕಟ್ಟಾಗಿ ಆ ಊಟದ ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾವೆಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಅವರು ಕಾರ್ಯಕ್ರಮ ಪ್ರಾರಂಭವಾದ ದಿನಗಳು ಎಷ್ಟು ಜನ ಊಟ ಮಾಡ್ತಾರೆ,
ಊಟ ಮಾಡಿದ ನಂತರ ಕೈ ತೊಳೆಯುವಂಥ ವ್ಯವಸ್ಥೆ ಅಚ್ಚುಕಟ್ಟಾಗಿರಬೇಕು ಅಂತ, ಯಾಕೆಂದರೆ ಅಲ್ಲಿ ನೂಕುನುಗ್ಗಲುಗಳು ಇರಬಾರ್ದು, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಯಾವ ರೀತಿಯಾಗಿ ತಯಾರು ಮಾಡಿದ್ದೀರಿ? ಖಂಡಿತವಾಗಿಯೂ ನೀವು ಆಗಾಗಲೇ ಹೇಳಿದಾಗ ನಾನು ಎಡಬದಿ ಮತ್ತು ಬಲಬದಿಯ 4, 8, 16 ಕೌಂಟರ್ ಉಂಟು. ಅಲ್ಲಿ ತೆಕೊಂಡವರು ಈ ನಮ್ಮ ಏನು ಮಧ್ಯದಲ್ಲಿ ಇರುವಂಥ ಅನ್ನಪೂರ್ಣೇಶ್ವರಿ ಗುಡಿ ಉಂಟು, ಅದರ ಹಿಂದುಗಡೆ ಹೋದರೆ ಮತ್ತು ಅಲ್ಲಿ ಪಾಯಸದ ವ್ಯವಸ್ಥೆ ಮತ್ತು ಎಕ್ಸ್ಟ್ರಾ ರೈಸಿನ ವ್ಯವಸ್ಥೆಗಳಿರ್ತದೆ. ಅದನ್ನು ತೆಕ್ಕೊಂಡ ನಂತರ ಊಟ ಮಾಡಿದ ನಂತರ ಪುನಃ ಅವರು ಈ ಏನು ಚಪ್ಪರದಿಂದ ಹೊರಗೆ ಬಂದಾಗ ಇಲ್ಲಿ ನೋಡಿ ಈಗಾಗಲೇ ಸಿಮೆಂಟಿನಿಂದ ಮಾಡಿದಂಥ ಕೈ ತೊಳೆಯುವಂಥ ವ್ಯವಸ್ಥೆಗಳು ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಇಲ್ಲೆಲ್ಲ ಅದೇ ಸ್ವಚ್ಛತೆ ಬೇಕು ಎನ್ನುವಂಥಲ್ಲಿ ಸುಮಾರು 50 ಟ್ಯಾಪ್ಗಳನ್ನು ಅಳವಡಿಸಿದ್ದೇನೆ. ಅದಕ್ಕಾಗಿ ಸಿಮೆಂಟಿನ ಇಟ್ಟಿಗೆಯನ್ನು ಬಳಸಿ ಸಿಮೆಂಟೆಲ್ಲ ಹಾಕಿ ಎಲ್ಲಿ ಕೂಡ ಸ್ವಚ್ಛತೆಯಲ್ಲಿ ಕಾಪಾಡಬೇಕು ಮತ್ತು ಎಲ್ಲಿ ಕೂಡ ಅನ್ನ ಚೆಲ್ಲಿದಂತರ ಮೇಲೆ ತೊಳೆಯುವಂಥ ಕೆಲಸಗಳು ಕೂಡ ಆಗಬಾರ್ದು. ಆ ದೃಷ್ಟಿಯಲ್ಲಿ ಸ್ವಚ್ಛವಾಗಿ ಆಗಿ ಇರಬೇಕು ಎನ್ನುವ ಸುಮಾರು 50 ಟ್ಯಾಪ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದರೆ ಬಂದಂಥ ಏನು ಭಕ್ತಾದಿಗಳಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ, ಮಿತವಾಗಿ ನೀರನ್ನು ಬಳಸಿ ಮತ್ತು ಏನು ನೀವು ಊಟ ಮಾಡಲಿಕ್ಕೆ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟೇ ಅನ್ನವನ್ನು ತೆಗೊಳ್ಳಿ. ಎಲ್ಲಿ ಕೂಡ ಅನ್ನವನ್ನು ಚೆಲ್ಲಬೇಡಿ. ಯಾಕಂದರೆ ಹಸಿದು ಬಂದವನಿಗೆ ಆ ಊಟದ ವ್ಯವಸ್ಥೆ ಇರ್ತದೆ. ಆದ ಕಾರಣ ಎಲ್ಲೂ ಕೂಡ ನಿಮಗೆ ಆ ಊಟವನ್ನು ಚೆಲ್ಲುವಂಥ ವ್ಯವಸ್ಥೆಯನ್ನು ಮಾಡಬೇಡಿ. ಒಂದು ವೇಳೆ ನಿಮಗೆ ಹೀಗೆ ನೋಡಲಿಕ್ಕೆ ಬಂದಿರದೆ ಅನ್ನ ಛತ್ರದ ಒಳಗೆ ಬಂದು ನೀವು ನೋಡಿ ವೀಕ್ಷಣೆ ಮಾಡಿ ಹೋಗ್ಬೋದು. ಊಟಕ್ಕೆ ಅಂತ ಬರಬೇಕು ಅಂತೇನಿಲ್ಲ, ಅದು ವೀಕ್ಷಣೆ ಮಾಡಿ ಹೋಗ್ಬೋದು. ಆದರೆ ತೆಕ್ಕೊಂಡಂಥ ಅನ್ನ ಪ್ರಸಾದವನ್ನು ಎಲ್ಲಿ ಕೂಡ ಅಲ್ಲಿ ನೀವು ಬಿಸಾಡದೆ ಇನ್ನೊಬ್ಬರ ಹಸಿದು ಬಂದವನಿಗೆ ಊಟದ ವ್ಯವಸ್ಥೆ ಉಂಟು, ಅದು ಎಲ್ಲಿ ಖಾಲಿ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನೀವು ಊಟ ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳು ನಾನು ಕೇಳ್ಕೊಳ್ತೇನೆ. ಇನ್ನೊಂದ್ಸಲ ನಂಗೆ ಅನಿಸುತ್ತೆ ಒಂದು ದೊಡ್ಡ ಬೋರ್ಡನ್ನು ಹೊರಗಡೆ ಹಾಕಬೇಕು ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇದೇನೋ ದೇವಸ್ಥಾನ ಅಂತ ಹೇಳಿದ್ರೆ ಬರ್ಬೋದು ಅಂತ ಅನಿಸ್ತಾ ಇದೆ, ಊಟಕ್ಕೆ ಅಂತ ಬರಲಿಕ್ಕಿಲ್ಲ. ಯಾಕೆಂತೇಳಿ ಇಷ್ಟು ಸುಂದರವಾಗಿದೆ ಅಲ್ವಾ? ಅದು ಖಂಡಿತವಾಗಿಯೂ ನಾವು ಏಕೆಂದರೆ ಇದು ಜನರಿಗೆ ಇದನ್ನು ಈಗ ಆಗಿದ್ಬಿಡು ಊಟ ಪ್ರಾರಂಭವಾಗ ಜನ ಎಲ್ಲ ಬರುವಾಗ ಖಂಡಿತವಾಗಿ ಜನರಿಗೆ ಗೊತ್ತಾಗ್ತದೆ. ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆ. ಅಲ್ಲಿ ಹೊರಗಡೆಯಿಂದ ಅನ್ನ ಛತ್ರ ಅಂತ ಬೋರ್ಡನ್ನೆಲ್ಲ ಹಾಕ್ತೇವೆ ಮತ್ತು ಎದುರುಗಡೆ ಕೂಡ ಬೋರ್ಡ್ ಹಾಕ್ತೇವೆ ಅನ್ನ ಛತ್ರಕ್ಕೆ. ಆದ ಕಾರಣ ಜನರಿಗೆ ಅಷ್ಟು ಗೊಂದಲ ಆಗಲಿಕ್ಕಿಲ್ಲ. ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಬಂದವರು ಇಲ್ಲಿ ಊರಿನವರು ಆದ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುವಂಥವರು ಆದ ಕಾರಣ ಇಲ್ಲಿ ಅಷ್ಟು ದೊಡ್ಡ ಗೊಂದಲ ಆಗಲಿಕ್ಕಿಲ್ಲ ಅಂತ ನನ್ನೊಂದು ಭಾವನೆ. ಮತ್ತು ವ್ಯವಸ್ಥೆಗಳಿಗೆ ಮತ್ತು ನಮ್ಮ ಸಂಸ್ಥೆಯ ಬದುಕಟ್ಟಣ ತಂಡವರು ಅವರು ನಿರಂತರವಾಗಿ ರಾತ್ರಿ 10 ಗಂಟೆ ನಂತರ ಈ ಊಟ ಮುಗಿದ ನಂತರ ಎಲ್ಲ ಏರಿಯಾವನ್ನು ಈಗ ನಮ್ಮ ಸಭಾ ಚಪ್ಪರ ಇರ್ಬೋದು, ಅನ್ನ ಛತ್ರ ಇರ್ಬೋದು, ದೇವಸ್ಥಾನದ ವಟಾರ ಇರ್ಬೋದು, ಎಲ್ಲವನ್ನು ಸ್ವಚ್ಛ ಮಾಡಲಿಕ್ಕೆ ಅಂತ ಸುಮಾರು 100ರಿಂದ 150 ಯುವಕರ ತಂಡ ರಾತ್ರಿ 10 ಗಂಟೆ ನಂತರ ಅದು ಅವರು ರೆಡಿಯಾಗಿರ್ತಾರೆ. ಅದು ನನ್ನವೇ ತಂಡ ಇದೆ. ಆದ ಕಾರಣ ನಮಗೆ ಯಾವುದೇ ಚಿಂತೆ ಇಲ್ಲ. ಯಾಕಂದರೆ ನಾಳೆ ಪುನಃ ಬೆಳಿಗ್ಗೆ ಆಗುವಾಗ ಈ ಏನು ಅನ್ನ ಛತ್ರ ಸ್ವಚ್ಛವಾಗಿರಬೇಕು ಅಂತ. ಇಲ್ಲಿ ಕೂಡ ಅನ್ನ ಚೆಲ್ಲಿರಬಾರ್ದು. ಬಹುಶಃ ಈಗ ಗ್ರೀನ್ ಮ್ಯಾಟ್ ಹಾಕಿದ್ದೇನೆ, ಅದನ್ನು ಕೂಡ ಬಟ್ಟೆಯಲ್ಲಿ ಒರೆಸುವಂಥ ಕೆಲಸವನ್ನು ಮಾಡೋದು ಟ್ರೈನಿಂಗ್ ಕೊಟ್ಟಿದ್ದೇನೆ. ಈ ಕೆಲವರಿಗೆ ಆಗ್ಬೋದು ನೆಲ ಮಾತ್ರ ಬಟ್ಟೆಯನ್ನು ಒರೆಸುವುದು, ಆದರೆ ಈ ಅನ್ನ ಛತ್ರದ ಏನು ಗ್ರೀನ್ ಮ್ಯಾಟ್ ಉಂಟು ಅದನ್ನು ಕೂಡ ಬಟ್ಟೆಯಲ್ಲಿ ಒರೆಸಲಿಕ್ಕೆ ಆಗ್ತದೆ ಎನ್ನುವಂಥದ್ದು ಅಷ್ಟು ಜನ ಹುಡುಗರಿಗೆ ಅದನ್ನು ಟ್ರೈನಿಂಗ್ ಮಾತ್ರ ಕೊಟ್ಟಿದ್ದೇನೆ. ಆದ ಕಾರಣ ಎಲ್ಲವೂ ಕೂಡ ಸ್ವಚ್ಛತೆಗೆ ಮಹತ್ವ ಕೊಟ್ಟಿದ್ದೇನೆ ನಾನು. ಎಲ್ಲದರಲ್ಲೂ ವಿಭಿನ್ನತೆ ಕಾಣ್ತಾ ಇದೆ. ನನಗೆ ಅನಿಸ್ತಾ ಇದೆ ಈ ಇದರೊಳಗಡೆ ಬಂದಂಥ ಸಂದರ್ಭದಲ್ಲಿ ಅಥವಾ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಇದಿಷ್ಟು ಚೆನ್ನಾಗಿ ಆಗಿದೆ, ಚೆನ್ನಾಗಿ ಮೂಡಿ ಬಂದಿದೆ, ನಿಮಗೆ ಏನು ಅನಿಸ್ತಾ ಇದೆ? ಒಂದು ಸಾರ್ಥಕತೆಯ ಭಾವನೆ ಇದೆಯಾ? ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವಕ್ಕೆ ನನ್ನದು ಒಂದು ಕೊಡುಗೆ ಇದೆ ಎನ್ನುವಂಥ ರೀತಿಯಲ್ಲಿ? ಖಂಡಿತವಾಗಿಯೂ. ಯಾವಾಗ ನನ್ನನ್ನು ಈಗ ರಾಜಗೋಪುರದ ಪ್ರಧಾನ ಸಂಚಾಲಕರಾಗಿ ಮಾಡಿ ನಾನು ಆ ಜವಾಬ್ದಾರಿ ವಹಿಸಿಕೊಂಡಿದ್ದು, ಅದ ನಂತರ ಬ್ರಹ್ಮಕಲಶದ ಸಂದರ್ಭದಲ್ಲೂ ಕೂಡ ಹಾಗೆ ನಾನು ಇಂಟೇಷನ್ ಪ್ರಿಂಟ್ ಆಗುವ ಆ ಸಂದರ್ಭದಲ್ಲೂ ಕೂಡ ನಾನು ದನಿಗಳಲ್ಲಿ ಶರತ್ ಕೃಷ್ಣ ಪಡವಟ್ನಾರು ಹೇಳಿದ್ದೇನೆ, ನೀವು ನನ್ನ ಹೆಸರನ್ನು ಯಾವುದೇ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡೋದು ಬೇಡ. ನನಗೆ ನೀವು ಯಾವುದೇ ಜವಾಬ್ದಾರಿ ಕಸ ಗುಡಿಸು ಅಂದರೆ ಪಾತ್ರೆ ತೊಳೆಯುವವರೆಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಆ ವ್ಯವಸ್ಥೆ ನನ್ನಲ್ಲಿ ಉಂಟು. ಆದ ಕಾರಣ ನೀವು ಯಾವುದೇ ಜವಾಬ್ದಾರಿ ಕೊಟ್ಟರೆ ಮಾಡ್ತೇನೆ. ಆದರೆ ನನಗೆ ಸಮಿತಿಯಲ್ಲಿ ಹೆಸರಾಕಿ ಆಮಂತ್ರಣ ಹೆಸರಾಕಿ ಮಾಡಬೇಕು ಅಂತಿಲ್ಲ. ಆದರೆ ಅವರು ಒಂದು ಮಾತು ಹೇಳಿದರು, ಯಾಕಂದರೆ ತಂದೆಯ ಕಾಲದಿಂದಲೂ ಕೂಡ ನೀವು ದೇವಸ್ಥಾನ ಜೊತೆ ಸಂಬಂಧ ಇಟ್ಟವರು ಮತ್ತು ನೀವು ದೇವಸ್ಥಾನಕ್ಕೋಸ್ಕರ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದರು. ಅದಕ್ಕೆ ನಿಮಗೆ ನಾನು ಏನು ಹೆಸರು ಹಾಕ್ತೇನೆ ಅದಕ್ಕೆ ನಿಮಗೆ ಕೊಡುವಂಥ ಗೌರವ. ಆದ ಕಾರಣ ಇದನ್ನು ಪ್ರಧಾನ ಸಂಚಾಲಕ ನೆಲೆಯಲ್ಲಿ ನಿಮ್ಮನ್ನು ಹೆಸರು ಹಾಕಿದ್ದೇನೆ. ಆ ಜವಾಬ್ದಾರಿ ನೆಲೆಯಲ್ಲಿ ನಾನು ಎಲ್ಲ ಕೆಲಸಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡೆ. ಮತ್ತು ಇಲ್ಲಿ ಬಂದಂಥ ಏನು ಸಮಾಧಾನಕ್ಕೆ ಬಂದಂಥ ಕೆಲಸಗಾರ ಇರ್ಬೋದು ಮತ್ತು ಆಟೋ ರಿಕ್ಷಾದವರು, ನಾನೊಂದು ಮಾತು ಹೇಳಬೇಕಾದ್ರೆ ತುಂಬ ಜನ ಆಟೋ ರಿಕ್ಷಾದವರು ಕೂಡ ಇಲ್ಲಿ ಬಂದು ಶ್ರಮದಾನಿಗಳಾಗಿ ದುಡಿದಿದ್ದಾರೆ. ಯಾಕಂದರೆ ಸಂಜೆವರೆಗೆ ಅವರು ಕೆಲಸ ಮಾಡಿದ 6 ಗಂಟೆ ನಂತರ ಬಂದು ಒಂದು 2 ಗಂಟೆ ಹೊತ್ತು ಈ ಕೆಲಸಕ್ಕಾಗಿ ದುಡಿದಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ನಾನು ಒಂದೇ ಹೇಳೋದು, ಯಾಕಂದರೆ ನನಗೆ ದೇವರು ಈ ಅವಕಾಶ ಕೊಟ್ಟಿದೆ. ನಾನು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಲಿಲ್ಲ. ಆದರೆ ಸರಿಸುಮಾರು 1 ತಿಂಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ದೇವರ ಸೇವೆ ಎನ್ನುವ ದೃಷ್ಟಿಯಲ್ಲಿ ಬಂದು ಇಲ್ಲಿ ಸಮಾಧಾನ ಮಾಡಿದೆ. ಆ ಎಲ್ಲ ಭಕ್ತಾದಿಗಳೇ ನಾನು ನನ್ನ ಕೈ ಮುಗಿಯುವ ಮುಖಾಂತರ ಅವರಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನೀವು ದೇವರ ಸೇವೆಗೋಸ್ಕರ ಬಂದ ಕಾರಣ ಇಂಥ ಒಂದು ಅದ್ಭುತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸಿದ್ರು. ಆದರೆ ಮೋಹನ್ ಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನತೆ ಇದೆ ಅಂತ ಆಗಲೂ ಹೇಳಿದೆ, ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ. ಒಂದು ಸುಂದರವಾದಂಥ ವೇದಿಕೆಯನ್ನು ನಿರ್ಮಿಸಿದ್ರಿ. ಆ ವೇದಿಕೆ ಮೂಲಕ ಅನೇಕ ನಮ್ಮ ತಾಲೂಕಿನ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ರಿ. ಏನು ಕಾನ್ಸೆಪ್ಟ್ ಸರ್ ಅದು? ಅಂದರೆ ಖಂಡಿತವಾಗಿಯೂ ಈಗ ನಮ್ಮ ಬ್ರಹ್ಮಕಲಶದಲ್ಲಿ ಒಂದು ಸುದರ್ಶನ ಮಂಟಪ ಅಂತೇಳಿ ಉಂಟು. ಅದರಲ್ಲಿ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಯಾಕಂದರೆ ಅದು ಸಭಾ ಕಾರ್ಯಕ್ರಮ ಮತ್ತು ಹೊರಗಿನ
ಕಡೆಯಿಂದ ಬಂದಂಥ ಜಿಲ್ಲೆಯ ಹೊರಭಾಗದಿಂದ ಬಂದ ರಾಜ್ಯದಿಂದ ಬಂದಂಥ ಕಲಾವಿದರಿಗೆ ಅದು ವೇದಿಕೆ ಇರ್ತದೆ. ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿರುವಂಥ ಗ್ರಾಮೀಣ ಕಲಾವಿದರಿಗೆ ನಮ್ಮ ಇದು ಕೃಷ್ಣ ಅನುಗ್ರಹ ಹಾಲಲ್ಲಿ ಅದು ಇಡೀ 10 ದಿವಸ ಕೂಡ ಕಾರ್ಯಕ್ರಮ ಇರ್ತದೆ. ಆದರೆ ತಾಲೂಕಿನಲ್ಲಿರುವಂಥ ಗ್ರಾಮೀಣ ಪ್ರತಿಭೆಗಳು 10 ವರ್ಷದ ಒಳಗಿನಿರುವಂಥ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು. ಅದು ಯಾರೇ ಇರಲಿ, ಯಾಕಂದರೆ ಗುರುಗಳಿಂದ ತರಬೇತಿ ಪಡೆದಂಥ ಕೆಲವು ವಿದ್ಯಾರ್ಥಿಗಳಿರ್ತಾರೆ. ಯಾಕಂದರೆ ಅವರಿಗೆ ಒಂದು ವೇದಿಕೆ ಸಿಗಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನನ್ನದೊಂದು ಕಲ್ಪನೆ ಉಂಟು. ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇನೆ. ಆ ವೇದಿಕೆಯಲ್ಲಿ ಪ್ರತಿದಿನ 4 ತಾರೀಕಿನ ನಂತರ ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ 2 ಗಂಟೆ ಕಾಲ ಆ ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಗೆ ಆ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ತೇನೆ. ಯಾಕೆಂದರೆ ಆ ವಿದ್ಯಾರ್ಥಿಗಳು ಒಂದು ವೇದಿಕೆ ಸಿಗಬೇಕು ಮತ್ತು ಮುಂದಕ್ಕೆ ಆ ವಿದ್ಯಾರ್ಥಿಗಳು ಒಳ್ಳೆಯ ಬೆಳಿಬೇಕು. ನಮ್ಮ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ದೇವರ ಅನುಗ್ರಹ ಪ್ರಸಾದ ಸಿಗಬೇಕು ಎನ್ನೋ ದೃಷ್ಟಿಯಲ್ಲಿ ಈ ಅನ್ನಛತ್ರದ ಎದುರುಗಡೆ ನಾನೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿದೆ. ಆ ವೇದಿಕೆಯಲ್ಲಿ ಅವರಿಗೆ ಪ್ರತಿದಿನ ಸಂಜೆ 7 ಗಂಟೆಯಿಂದ ಅವಕಾಶವನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅನ್ನಪೂರ್ಣ ಜೊತೆಗೆ ಸರಸ್ವತಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರುವಂಥ ಖಂಡಿತವಾಗಿ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ಎಂತಹ ಒಂದು ವೈಭವದ ಅನ್ನಛತ್ರವನ್ನು ನಿರ್ಮಾಣ ಮಾಡಿದರೆ ಇದು ನಮ್ಮ ರಾಜ್ಯಕ್ಕೆ ಒಂದು ಸ್ಫೂರ್ತಿಯಾಗಲಿ ಅನ್ನುವಂಥದ್ದು, ಉಜಿರೆಯಿಂದ ಒಂದು ಒಳ್ಳೆಯ ಸಂದೇಶ ಬೇರೆ ಕಡೆಗಳಿಗೆ ಹೋಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅನ್ನಪೂರ್ಣೆ ಸದಾಪೂರ್ಣೆ ಪರಮೇಶ್ವರ ಪ್ರಾಣವಲ್ಲಭೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೇವೆ. ದೇವರನ್ನು ಯಾವ ರೀತಿಯಾಗಿ ಆರಾಧಿಸ್ಬೋದು, ಭಜಿಸ್ಬೋದು ಅನ್ನುವಂಥದ್ದನ್ನು ಮೋಹನ್ ಕುಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿಯ ಛತ್ರವನ್ನು ಎಂತಹ ಒಂದು ವಿಭಿನ್ನ ರೀತಿಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇದೊಂದು ಸಿನಿಮಾದ ಸೆಟ್ ರೀತಿಯಲ್ಲಿದೆ. ಎಲ್ರಿಗೂ ಕೂಡ ಒಂದು ಆಕರ್ಷಣೆ ಆಗುವಂಥ ರೀತಿಯಲ್ಲಿ, ಮತ್ತು ನನ್ನ ಪ್ರಕಾರ ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಮೋಹನ್ ಕುಮಾರ್ ಅವರ ಹೆಸರು, ಅದರ ಜೊತೆಗೆ ಈ ಅನ್ನಪೂರ್ಣ ಛತ್ರದ ವಿಡಿಯೋಗಳು ಎಲ್ಲ ಕಡೆಗಳಲ್ಲಿ ಹರಿದಾಡಲಿ, ಇದೊಂದು ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ.